ನಮಸ್ಕಾರ ಸ್ನೇಹಿತರೆ, 2026ರ ಮಹಾಶಿವರಾತ್ರಿ ಯಾವಾಗ? ಈ ಪವಿತ್ರ ದಿನದ ಮಹತ್ವ ಮತ್ತು ವಿಶೇಷತೆಗಳೇನು? ಹಾಗೂ ಭಾರತದ ಯಾವೆಲ್ಲ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಶಿವರಾತ್ರಿ ಸಂಭ್ರಮ ಸಡಗರದಿಂದ ನಡೆಯುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಪ್ರಮುಖ ಸಮಯ ಮುಹೂರ್ತ ಚತುರ್ದಶಿ ತಿಥಿ ಪ್ರಾರಂಭ. ಫೆಬ್ರವರಿ 15ರಂದು ಬೆಳಗ್ಗೆ 9:12ಕ್ಕೆ. ಚತುರ್ದಶಿ ತಿಥಿ ಮುಕ್ತಾಯ ಫೆಬ್ರವರಿ 16ರಂದು ಬೆಳಗ್ಗೆ 7:44ಕ್ಕೆ. ನಿಶಿತ ಕಾಲಪೂಜೆ ಮುಖ್ಯಪೂಜೆ ಫೆಬ್ರವರಿ 16ರ ಮಧ್ಯರಾತ್ರಿ 12:15ರಿಂದ 1:06ರವರೆಗೆ ಸುಮಾರು 51 ನಿಮಿಷಗಳು. ಮಹಾಶಿವರಾತ್ರಿಯ ಮಹತ್ವ. ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯ ಕಲ್ಯಾಣ ನಡೆದ ಪವಿತ್ರ ದಿನವೆಂದು ನಂಬಲಾಗಿದೆ. ಈ ದಿನದಂದು ಭಕ್ತರು ಉಪವಾಸ, ದಿನವಿಡೀ ಆಹಾರ ಸೇವಿಸದೆ ಶಿವನ ಧ್ಯಾನ ಮಾಡುತ್ತಾರೆ. ಜಾಗರಣೆ, ರಾತ್ರಿಯಿಡೀ ನಿದ್ರೆ ಮಾಡದೆ ಶಿವನ ನಾಮಸ್ಮರಣೆ, ಭಜನೆ ಮತ್ತು ಪೂಜೆಗಳಲ್ಲಿ ತೊಡಗುತ್ತಾರೆ. ಅಭಿಷೇಕ, ಶಿವಲಿಂಗಕ್ಕೆ ಹಾಲು, ಮೊಸರು, ಜೇನುತುಪ್ಪ ಮತ್ತು ಗಂಗಾಜಲದಿಂದ ಅಭಿಷೇಕ ಮಾಡುವುದು ವಿಶೇಷ. ಬಿಲ್ವಪತ್ರೆ, ಶಿವನಿಗೆ ಅತ್ಯಂತ ಪ್ರಿಯವಾದ ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜಿಸಲಾಗುತ್ತದೆ. ಈ ದಿನ ಓಂ ನಮಃ ಶಿವಾಯ ಮಂತ್ರದ ಪಠಣವು ಮನಸ್ಸಿಗೆ ಶಾಂತಿ ಮತ್ತು ಪುಣ್ಯವನ್ನು ತರುತ್ತದೆ ಎಂಬ ನಂಬಿಕೆಯಿದೆ. ಶಿವ-ಪಾರ್ವತಿಯರ ಮಿಲನ. ಪುರಾಣಗಳ ಪ್ರಕಾರ ಮಹಾಶಿವರಾತ್ರಿಯು ಶಿವ ಮತ್ತು ಪಾರ್ವತಿಯರ ವಿವಾಹ ನಡೆದ ಮಂಗಳಕರ ದಿನ. ಇದು ಪುರುಷ ಶಿವ ಪ್ರಜ್ಞೆ ಮತ್ತು ಪ್ರಕೃತಿ ಶಕ್ತಿ ಒಂದಾದ ಸಂಕೇತ. ಇದು ಸೃಷ್ಟಿಯ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಅಂಧಕಾರದಿಂದ ಬೆಳಕಿನೆಡೆಗೆ. ಶಿವರಾತ್ರಿ ಎಂದರೆ ಶಿವನ ರಾತ್ರಿ. ರಾತ್ರಿಯು ಅಜ್ಞಾನ ಮತ್ತು ಅಂಧಕಾರದ ಸಂಕೇತವಾದರೆ ಶಿವನು ಜ್ಞಾನದ ಸಂಕೇತ. ಈ ರಾತ್ರಿಯಂದು ಜಾಗರಣೆ ಮಾಡುವ ಮೂಲಕ ನಮ್ಮಲ್ಲಿರುವ ಅಜ್ಞಾನ, ಅಹಂಕಾರ ಮತ್ತು ಕಾಮಕ್ರೋಧಗಳನ್ನು ಹೊರಹಾಕಿ ಆತ್ಮಜ್ಞಾನದ ಬೆಳಕನ್ನು ಪಡೆಯುವುದು ಇದರ ಉದ್ದೇಶ. ವೈಜ್ಞಾನಿಕ ಮತ್ತು ನೈಸರ್ಗಿಕ ಮಹತ್ವ. ವೈಜ್ಞಾನಿಕವಾಗಿ ನೋಡಿದರೆ, ಈ ದಿನದಂದು ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ಮನುಷ್ಯನ ದೇಹದಲ್ಲಿನ ಶಕ್ತಿಯು ನೈಸರ್ಗಿಕವಾಗಿ ಮೇಲ್ಮುಖವಾಗಿ ಚಲಿಸುತ್ತದೆ. ಅಪ್ವರ್ಡ್ ಸರ್ಜ್ ಆಫ್ ಎನರ್ಜಿ. ಈ ಕಾರಣಕ್ಕಾಗಿಯೇ ಬೆನ್ನುಮೂಳೆಯನ್ನು ನೇರವಾಗಿಟ್ಟುಕೊಂಡು ಜಾಗರಣೆ ಮಾಡುವುದು ಶಾರೀರಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕ ಎಂದು ಹೇಳಲಾಗುತ್ತದೆ. ಸಮುದ್ರ ಮಂಥನ ಮತ್ತು ಹಾಲಾಹಲ. ಮತ್ತೊಂದು ಕಥೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿದ ಭೀಕರ ವಿಷವನ್ನು ಹಾಲಾಹಲ ಲೋಕ ಕಲ್ಯಾಣಕ್ಕಾಗಿ ಶಿವನು ಕುಡಿದ ದಿನವಿದು. ಆ ವಿಷವು ಗಂಟಲಲ್ಲೇ ಉಳಿದು ಶಿವನು ನೀಲಕಂಠನಾದನು. ಈ ತ್ಯಾಗವನ್ನು ಸ್ಮರಿಸಲು ಶಿವರಾತ್ರಿ ಆಚರಿಸಲಾಗುತ್ತದೆ. ಸಾಧಕರಿಗೆ ವಿಶೇಷ ದಿನ. ಸಂಸಾರಿಗಳಿಗೆ ಇದು ಕೌಟುಂಬಿಕ ಸೌಖ್ಯ ನೀಡುವ ದಿನ. ತಪಸ್ವಿಗಳಿಗೆ ಶಿವನು ಕೈಲಾಸ ಪರ್ವತದೊಂದಿಗೆ ಐಕ್ಯನಾದ, ಅಂದರೆ ಪರಮಸ್ಥಿತಿಯನ್ನು ತಲುಪಿದ ದಿನ. ಸಾಮಾನ್ಯರಿಗೆ ಉಪವಾಸ ಮತ್ತು ಪೂಜೆಯ ಮೂಲಕ ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ದಿನ. ಒಂದು ಸಣ್ಣ ಮಾತು. ಶಿವನು ಅಭಿಷೇಕ ಪ್ರಿಯ. ಅಂದರೆ ಬಾಹ್ಯವಾಗಿ ಲಿಂಗಕ್ಕೆ ನೀರು ಸುರಿಯುವುದರ ಜೊತೆಗೆ ನಮ್ಮ ಮನಸ್ಸಿನ ಅಶುದ್ಧ ಆಲೋಚನೆಗಳನ್ನು ತೊಳೆದು ನಿರ್ಮಲವಾಗಿಸಿಕೊಳ್ಳುವುದೇ ನಿಜವಾದ ಮಹಾಶಿವರಾತ್ರಿ. ಕರ್ನಾಟಕದಲ್ಲಿ ಪ್ರಮುಖ ಸ್ಥಳಗಳು. ಧರ್ಮಸ್ಥಳ. ಶ್ರೀ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಲಕ್ಷಾಂತರ ಭಕ್ತರು ಸೇರುತ್ತಾರೆ. ಇಲ್ಲಿನ ಲಕ್ಷ ದೀಪೋತ್ಸವ ಮತ್ತು ವಿಶೇಷ ಪೂಜೆಗಳು ನಾಡಿನಾದ್ಯಂತ ಪ್ರಸಿದ್ಧ. ಗೋಕರ್ಣ. ಇಲ್ಲಿರುವ ಮಹಾಬಲೇಶ್ವರ ಲಿಂಗವನ್ನು ಪೂಜಿಸಲು ಸಾವಿರಾರು ಭಕ್ತರು ಸಮುದ್ರ ತೀರಕ್ಕೆ ಬರುತ್ತಾರೆ. ಇಲ್ಲಿನ ರಥೋತ್ಸವ ನೋಡಲು 2 ಕಣ್ಣು ಸಾಲದು. ಮುರುಡೇಶ್ವರ. ವಿಶ್ವದ 2ನೇ ಅತಿ ಎತ್ತರದ ಶಿವನ ಪ್ರತಿಮೆಯ ಮುಂದೆ ಸಮುದ್ರದ ಅಲೆಗಳ ಮಧ್ಯೆ ನಡೆಯುವ ಪೂಜೆ ಬಹಳ ಸುಂದರವಾಗಿರುತ್ತದೆ. ಮಲೆ ಮಹದೇಶ್ವರ ಬೆಟ್ಟ. ಇಲ್ಲಿನ ಶಿವರಾತ್ರಿ ಜಾತ್ರೆ ಮತ್ತು ರಥೋತ್ಸವ ಅತ್ಯಂತ ವೈಭವದಿಂದ ನಡೆಯುತ್ತದೆ. ಇಶಾ ಫೌಂಡೇಶನ್. ಕೊಯಮತ್ತೂರು ಸದ್ಗುರುಗಳ ಸನ್ನಿಧಿಯಲ್ಲಿ ನಡೆಯುವ ರಾತ್ರಿಯಿಡೀ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಜಾಗರಣೆ ವಿಶ್ವವಿಖ್ಯಾತ. ವಾರಣಾಸಿ. ಕಾಶಿ. ಕಾಶಿ ವಿಶ್ವನಾಥನ ದರ್ಶನಕ್ಕೆ ಲಕ್ಷಾಂತರ ಜನ ಗಂಗೆಯ ದಡದಲ್ಲಿ ಸೇರುತ್ತಾರೆ. ಇಲ್ಲಿನ ಶಿವನ ಮೆರವಣಿಗೆ, ಶಿವ ವಿವಾಹ ಅದ್ಭುತವಾಗಿರುತ್ತದೆ. ಉಜ್ಜಯಿನಿ. ಮಹಾಕಾಲೇಶ್ವರ. ಇಲ್ಲಿ ನಡೆಯುವ ಭಸ್ಮ ಆರತಿ ಶಿವರಾತ್ರಿಯಂದು ಬಹಳ ವಿಶೇಷವಾಗಿರುತ್ತದೆ. ಶ್ರೀಶೈಲ. ಆಂಧ್ರಪ್ರದೇಶ. ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನಕ್ಕಾಗಿ ದಕ್ಷಿಣ ಭಾರತದಾದ್ಯಂತ ಭಕ್ತರು ಪಾದಯಾತ್ರೆ ಕೈಗೊಳ್ಳುತ್ತಾರೆ. ನೇಪಾಳ. ಪಶುಪತಿನಾಥ. ಕತ್ಮಂಡುವಿನ ಪಶುಪತಿನಾಥ ದೇವಸ್ಥಾನದಲ್ಲಿ ಜಗತ್ತಿನಾದ್ಯಂತ ಬಂದ ಸಾಧು ಸಂತರು ಸೇರಿ ಹಬ್ಬವನ್ನು ಆಚರಿಸುತ್ತಾರೆ. ಈ ಸಂಭ್ರಮದ ಹಿಂದಿನ ವಿಶೇಷತೆಗಳು. ಶಿವನ ಮೆರವಣಿಗೆ. ಹಲವು ನಗರಗಳಲ್ಲಿ ಶಿವನನ್ನು ವರನಂತೆ ಅಲಂಕರಿಸಿ ಮೆರವಣಿಗೆ ಮಾಡುತ್ತಾರೆ. ನೃತ್ಯಾಂಜಲಿ. ಚಿದಂಬರಂನಂತಹ ದೇವಸ್ಥಾನಗಳಲ್ಲಿ ಶಾಸ್ತ್ರೀಯ ನೃತ್ಯಗಾರರು
ನಟರಾಜನಿಗೆ ನೃತ್ಯದ ಮೂಲಕ ಸೇವೆ ಸಲ್ಲಿಸುತ್ತಾರೆ. 4 ಪ್ರಹರಗಳ ಪೂಜೆ ಶಿವರಾತ್ರಿಯ ರಾತ್ರಿಯನ್ನು 4 ಭಾಗಗಳಾಗಿ ಪ್ರಹರಗಳು ವಿಂಗಡಿಸಿ ಪೂಜಿಸಲಾಗುತ್ತದೆ. ಪ್ರತಿಯೊಂದು ಪ್ರಹರದಲ್ಲಿ ಶಿವನಿಗೆ ವಿಭಿನ್ನ ದ್ರವ್ಯಗಳಿಂದ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಅಭಿಷೇಕ ಮಾಡಲಾಗುತ್ತದೆ. ಇದು ಮನುಷ್ಯನ ಜೀವನದ 4 ಹಂತಗಳ ಶುದ್ಧೀಕರಣದ ಸಂಕೇತವಾಗಿದೆ. ಉಪವಾಸ ಮತ್ತು ಜಾಗರಣೆಯ ಶಕ್ತಿ. ಉಪವಾಸ. ಉಪ ಎಂದರೆ ಹತ್ತಿರ, ವಾಸ ಎಂದರೆ ಇರುವುದು. ಅಂದರೆ ದೇವರ ಹತ್ತಿರ ಇರುವುದು ಎಂದರ್ಥ. ಆಹಾರ ತ್ಯಜಿಸುವುದರಿಂದ ಇಂದ್ರಿಯಗಳು ಹತೋಟಿಗೆ ಬಂದು ಏಕಾಗ್ರತೆ ಹೆಚ್ಚುತ್ತದೆ. ಬಿಲ್ವಪತ್ರೆಯ ಮಹತ್ವ. ಶಿವನಿಗೆ ತ್ರಿಗುಣಾತ್ಮಕ ಬಿಲ್ವಪತ್ರೆ ಎಂದರೆ ಅತ್ಯಂತ ಪ್ರೀತಿ. 3 ಎಲೆಗಳ ಒಂದು ದಳವು ಮನುಷ್ಯನ 3 ಗುಣಗಳಾದ ಸತ್ವ, ರಜ ಮತ್ತು ತಮ ಗುಣಗಳನ್ನು ಶಿವನಿಗೆ ಅರ್ಪಿಸಿ ನಿರ್ಗುಣ ಸ್ಥಿತಿಯನ್ನು ತಲುಪುವುದನ್ನು ಸೂಚಿಸುತ್ತದೆ. ಈ ದಿನ ಸೃಷ್ಟಿಯ ಚೈತನ್ಯ ಶಕ್ತಿಯಾದ ಪಾರ್ವತಿ ಮತ್ತು ಜ್ಞಾನದ ಮೂಲವಾದ ಶಿವ ಒಂದಾಗುತ್ತಾರೆ. ಆದ್ದರಿಂದ ಇದು ಸೃಷ್ಟಿ ಮತ್ತು ಸ್ಥಿತಿಯ ನಡುವಿನ ಸಮತೋಲನದ ಸಂಕೇತ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಇದೇ ಥರ ಇನ್ನಷ್ಟು ಪಾರ್ಟ್ 2 ವಿಡಿಯೋ ಬೇಕು ಅಂದರೆ ತಿಳಿಸಿ. ಇನ್ನು ಯಾರೆಲ್ಲ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.